ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಚ್ ಸೈಕಲ್ ಅಂತ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ ಅಂದರೆ ಹುಟ್ಟುಹಬ್ಬದ ಒಂದು ಪ್ರಯುಕ್ತವಾಗಿ ಸರಳವಾಗಿಯೇ ಒಂದು ಪೂಜಾ ವಿಧಾನ ಕೂಡ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ತಿಳಿದುಕೊಂಡಂತೆ ಮೊದಲಿಗೆ ನಾವು ಈ ವರ್ಧಂತಿ ಮಹೋತ್ಸವ ಯಾವಾಗ ಅಂತ ತಿಳಿದುಕೊಳ್ಬಿಡೋಣಂತೆ. ಈ ವರ್ಧಂತಿ ಅಂದರೆ ರಾಯರ ಒಂದು ಜನ್ಮದಿನ ಕೂಡ ಆಗಿರುವಂಥದ್ದು. ನಮಗೆ ವರ್ಧಂತಿ 6 ದಿನಗಳ ಮುಂಚೆ ನಮಗೆ ಸಪ್ತಾಹ ಪೂಜೆ ಕೂಡ ನಮಗೆ ಪ್ರಾರಂಭವಾಗ್ತದೆ. ಸಪ್ತಾಹ ನಮಗೆ ಪ್ರಾರಂಭವಾಗಿ ಕೊನೆಯ ಆ ಸಪ್ತಾಹದ 7ನೇ ದಿನ ಅಂದರೆ ಕೊನೆಯ ದಿನದಂದು ನಮಗೆ ಈ ರಾಯರ ಒಂದು ವರ್ಧಂತಿ ಕೂಡ ಇರುವಂಥದ್ದು. ಈ ಇನ್ನೂ ಸರಳವಾಗಿ ತಿಳಿಸ್ಕೊಡಬೇಕು ಅನ್ನೋದಾದರೆ ಈಗಾಗಲೇ ನಮಗೆ ಅದು ಸಪ್ತಾಹ ಪ್ರಾರಂಭವಾಗಿದೆ. ಅಂದರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯತಿಥಿ ಅಂದರೆ ನಮಗೆ ಫೆಬ್ರವರಿ 18ನೇ ತಾರೀಕಿಗೆ ನಮಗೆ ಪ್ರಾರಂಭವಾಗಿರುವಂಥದ್ದು. ಈಗ ನಮಗೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿದಂದು ನಾವು ಸಪ್ತಾಹವನ್ನು ನಾವು ಒಂದು ಮುಕ್ತಾಯ ಮಾಡುವಂಥದ್ದು. ಅಂದರೆ ರಾಯರ ಒಂದು ವರ್ಧಂತಿಯನ್ನು ನಾವು ಆಚರಣೆ ಮಾಡುವಂಥದ್ದು. ಅದು ನಮಗೆ ನಾಳೆನೇ ಬಂದಿರುವಂಥದ್ದು. 24ನೇ ತಾರೀಕು ಮಂಗಳವಾರ ನಾವು ಆಚರಣೆ ಮಾಡ್ತೇವೆ. ಸೊ ನಾವು ಬೆಳಗ್ಗೆ ನಾವು ಪೂಜೆ ಮಾಡಿಕೊಂಡು ನಂತರ ನಾವು ರಾಯರ ಒಂದು ಮಠಕ್ಕೆ ಕೂಡ ಹೋಗ್ಕೊಂಡು ರಾಯರ ದರ್ಶನ ಕೂಡ ನಾವು ಮಾಡ್ಕೋಬಹುದು. ಮಂತ್ರಾಲಯದಲ್ಲಿ ಕೂಡ ತುಂಬ ಒಂದು ವಿಶೇಷವಾಗಿ ಅವರು ಸಪ್ತಾಹವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಮಂಗಳವಾರದಂದು ಕೂಡ ತುಂಬ ಒಂದು ವಿಶೇಷವಾದ ಒಂದು ಆಚರಣೆ, ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಕೂಡ ಆಚರಣೆ ಮಾಡ್ತಾರೆ. ಅಲ್ಲಿಗೆ ಹೋಗ್ಕೊಂಡು ಆಚರಣೆ ಮಾಡೋದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಇಲ್ಲ ಅಂದರೆ ನಮ್ಮ ಮನೆಯಲ್ಲೂ ಕೂಡ ನಾವು ಪೂಜೆ ಮಾಡಿಕೊಂಡು ನಮ್ಮ ಮನೆಯ ಪಕ್ಕದಲ್ಲಿ ಇರುವಂಥ ಒಂದು ರಾಯರ ಮಠ ಕೂಡ ಹೋಗ್ಕೊಂಡು ನಾವು ದರ್ಶನ ತೆಗೆದುಕೊಂಡು ಬರ್ಬೋದು. ಆ ಥರ ಕೂಡ ನಾವು ಆಚರಣೆ ಮಾಡ್ಬೋದು. ಒಟ್ಟಾರೆ ಎಲ್ಲರೂ ಕೂಡ ಆಚರಣೆ ಮಾಡಿ ನಿಮಗೆ ಎಂಥದ್ದು ಕೂಡ ಒಂದು ಸಮಸ್ಯೆ ಇದ್ದು ರಾಯರಿಂದ ನಿಮಗೆ ಪರಿಹಾರ ಸಿಗ್ತದೆ. ಯಾಕಂದರೆ ರಾಯರಿದ್ದಾರೆ, ರಾಯರ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ನಾವು ಈ ಪೂಜೆಯನ್ನು ಆಚರಣೆ ಮಾಡೋಣಂತೆ. ಕೆಲವರು 7 ದಿನದ ಒಂದು ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಅಂಥವರು ಕೂಡ ಈಗಾಗಲೇ ಪ್ರಾರಂಭ ಮಾಡಿಲ್ಲ ಅನ್ನೋದಾದರೆ ನೀವು ಮಂಗಳವಾರದಿಂದ ಕೂಡ ಪ್ರಾರಂಭ ಮಾಡಬಹುದು. ಹಾಗೆ ನಾವು ಗುರುವಾರದಂದು ಕೂಡ ಅದು ಪ್ರಾರಂಭ ಮಾಡುವಂಥ ತುಂಬಾ ಒಳ್ಳೆಯದು. 7 ಗುರುವಾರ ಇಲ್ಲ ಅಂದರೆ 7 ದಿನ ಗುರುವಾರದಿಂದ ಪ್ರಾರಂಭ ಮಾಡಿ ಕೊನೆಗೆ ನಾವು ಬುಧವಾರಕ್ಕೆ ಅದು ನಾವು ಮುಕ್ತಾಯ ಮಾಡುವಂಥದ್ದು. ಆ ರೀತಿ ಕೂಡ ನೀವು ಆಚರಣೆ ಮಾಡ್ಬೋದು. ಬಟ್ ಈಗ ಪೂಜಾ ವಿಧಾನ ನೋಡೋದಂತೆ, ವರ್ಧಂತಿಯ ಪೂಜಾ ವಿಧಾನ ಮೊದಲಿಗೆ ಅಭಿಷೇಕದಿಂದ ಪ್ರಾರಂಭ ಮಾಡೋದಂತೆ. ಪೀಠವನ್ನು ಸಿದ್ಧತೆ ಮಾಡಿಕೊಂಡು ಹಳದಿ ವಸ್ತ್ರವನ್ನು ಹಾಕಿದ್ದೇನೆ. ಒಂದು ಪ್ಲೇಟನ್ನು ಇಟ್ಟು ರಾಯರ ಒಂದು ವಿಗ್ರಹವನ್ನು ಇಟ್ಟು ಮೊದಲಿಗೆ ನಾವು ಶುದ್ಧೋದಕ ಸ್ನಾನವನ್ನು ಮಾಡಿಕೊಳ್ಳುವಂತೆ. ನೀರಿಗೆ ಪರಿಶುದ್ಧವಾದ ಒಂದು ನೀರಿಗೆ ಗಂಗಾಜಲ ಹಾಗೆ ಸ್ವಲ್ಪ ತುಳಸವನ್ನು ಹಾಕಿ ರಾಯರನ್ನು ನಾವು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನಾವು ಆ ನೀರನ್ನು ನಾವು ತೆಗೆದಿಟ್ಕೊಂಡು ನಂತರ ಮತ್ತೊಂದು ಸಲ ಅಭಿಷೇಕ ನಾವು ಪ್ರಾರಂಭ ಮಾಡಬೇಕು. ಅಭಿಷೇಕಕ್ಕೆ ಮೊದಲಿಗೆ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಈ ಥರ 5 ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡುವಂಥದ್ದು. ಮೊದಲಿಗೆ ಹಾಲಿಗೆ ನಾವು ಕ್ಷೀರ ಅಂತ ಕರಿತೀವಿ. ಕ್ಷೀರ, ದಧಿ, ರಥ, ಮಧು, ಶರ್ಕರ ಈ ಥರ ಪಂಚಾಮೃತವನ್ನು ಕೂಡ ಮಾಡಿಕೊಂಡು ನಂತರ ಹಣ್ಣುಗಳಿಂದ ಕೂಡ ಅಭಿಷೇಕವನ್ನು ಮಾಡ್ಬೋದು. ಈಗ ನಮಗೆ ತುಂಬ ರೀತಿ ಒಂದು ಹಣ್ಣುಗಳ ಒಂದು ಸೀಸನ್ ಕೂಡ ಆಗೋದ್ರಿಂದ ಹಣ್ಣುಗಳಿಂದ ಕೂಡ ನೀವು ಅಭಿಷೇಕವನ್ನು ಮಾಡಿಕೊಂಡು ನಂತರ ರಾಯರನ್ನು ಮತ್ತೊಂದು ಸಲ ಶುದ್ಧಿಯನ್ನು ಮಾಡಿಕೊಂಡು ಪೂಜೆಯನ್ನು ನಾವು ಮಾಡಬೇಕು. ಪೂಜೆ ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾ ಸರಳವಾಗಿ ಈ ಸಲ ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಒಂದು ಪ್ಲೇಟ್ ಮೇಲೆ 2 ವಿಳೆದೆಲೆ ಇಟ್ಟು 5 ಗಂಟೆ ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮ ಹಚ್ಚಿ ಮಂತ್ರಾಕ್ಷತೆ ಅಂದರೆ ಕೆಂಪು ಅಕ್ಷತೆಯನ್ನು ಹಾಕಿ ರಾಯರ ಪೂಜೆಗೆ ನಾವು ಕೆಂಪು ಅಕ್ಷತೆಯನ್ನು ನಾವು ಬಳಸುವಂಥದ್ದು. ಕೆಂಪು ಅಕ್ಷತೆಯನ್ನು ಹಾಕಿ ರಾಯರ ವಿಗ್ರಹವನ್ನು ಇಟ್ಟಿದ್ದೇನೆ. ನಿಮ್ಮಲ್ಲಿ ವಿಗ್ರಹ ಇಲ್ಲ ಅನ್ನೋದಾದರೆ ನೀವು ಫೋಟೋಗೆ ನೀವು ಪೂಜೆನ ಮಾಡ್ಬೋದು. ಆದರೆ ಅಭಿಷೇಕ ಮಾಡೋದು ಬರುವುದಿಲ್ಲ. ಯಾಕಂದರೆ ಫೋಟೋಗೆ ನಾವು ಅದರಲ್ಲಿ ಬರುವುದಿಲ್ಲ ಅಲ್ವಾ, ಸೊ ಆ ಕಾರಣಕ್ಕೆ ನಿಮ್ಮ ವಿಗ್ರಹ ಇದ್ದರೆ ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಟು ಅದರ ಮುಂದೆ ರಾಯರ ವಿಗ್ರಹವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡಬಹುದು. ರಾಯರಿಗೆ ಅದಕ್ಕೆ ವಸ್ತ್ರ ಹಾಗೆ ತುಳಸಿ ಹಾರವನ್ನು ಹಾಕಿ ನಾನು ಸ್ವಲ್ಪ ಮಟ್ಟಿಗೆ ಪತ್ರೆಯನ್ನು ಎತ್ತಿದ್ದೇನೆ. ಮತ್ತು ಹಳದಿ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ನೀವು ಹಳದಿ, ಬಿಳಿ, ಕೆಂಪು, ತುಳಸಿ ದಳವನ್ನು ನೀವು ಇಡದೇ ನೀವು ಪೂಜೆ ಮಾಡಿದರೆ ಆ ಪೂಜೆ ಫಲ ಕೂಡ ನಮಗೆ ಸಿಗಲ್ಲ. ಸೊ ಆ ಕಾರಣಕ್ಕೆ ಮತ್ತು 2 ದೀಪವನ್ನು ಕೂಡ ಹಚ್ಚಿಟ್ಟಿದ್ದೇನೆ. ಪ್ರಸಾದಕ್ಕೆ ಅಂದರೆ ರಾಯರಿಗೆ ಅದು ಪರಿಮಳ ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡ್ಬೋದು. ತೆಂಗಿನಕಾಯಿ ಬರ್ಫಿ ಮಾಡ್ಬೋದು, ಹೆಸರುಬೇಳೆ ಪಾಯಸ, ಮೊಸರನ್ನ,
ರಾಯರಿಗೆ ಹೆಸರು ಪಾಯಸ ಮತ್ತು ಮೊಸರನ್ನ ಅಂದರೆ ಕೂಡ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಆ ಥರ ನೀವು ಮಾಡ್ಬೋದು. ಮತ್ತು ಹಣ್ಣುಗಳು, ನಾನು ಸರಳವಾಗಿಯೇ ತುಳಸಿ ತೀರ್ಥವನ್ನು ಇಟ್ಟಿದ್ದೇನೆ. 2 ತುಪ್ಪದ ದೀಪವನ್ನು ಹಚ್ಚಿದ್ದೇನೆ. ನೀವು ಎಷ್ಟೇ ದೀಪ ಆದರೂ ಕೂಡ ಮಾಡಿದ್ರೂ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡಿ. ನಾನು ಪ್ರಸಾದಕ್ಕೆ ಮೊಸರನ್ನವನ್ನು ಮಾಡಿದ್ದೇನೆ, ತಾಂಬೂಲವನ್ನು ಇಟ್ಟಿದ್ದೇನೆ, ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದ್ದು ಅದನ್ನೇ ಕೂಡ ಇಟ್ಟಿದ್ದೇನೆ. ಈ ಥರ ನಾನು ಒಂದು ಪೂಜೆಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ಬೌಲ್ನಲ್ಲಿ ಮಂತ್ರಾಕ್ಷತೆಯನ್ನು ಕೂಡ ಹಾಕಿ ಇಟ್ಟಿದ್ದೇನೆ. ಕೊನೆಯಲ್ಲಿ ನಾವು ಊರಿನ ಗದ್ದೆಯನ್ನು ಬೆಳಗಿ 5 ದೀಪವನ್ನು ಕೂಡ ನೀವು ಹಚ್ಚಿಟ್ಟು, ಅಂದರೆ ವಿಶೇಷವಾಗಿ 5 ತುಪ್ಪದ ದೀಪವನ್ನು ಹಚ್ಚಿಟ್ಟು ನಂತರ ರಾಯರ ಅಷ್ಟೋತ್ತರವನ್ನು ಪ್ರಾರಂಭ ಮಾಡಬೇಕು. ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ನೀವು ತುಳಸಿದಿಂದ ಕೂಡ ನೀವು ಅರ್ಚನೆ ಮಾಡ್ಬೋದು. ನಾನು ಅಕ್ಷತೆಯಿಂದ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ತುಳಸಿದ ತುಂಬಾ ಸಿಕ್ಕಿಲ್ಲ, ಸೊ ಆ ಕಾರಣಕ್ಕೆ ನೀವು 2 ರೀತಿಯಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ಒಳ್ಳೆಯದೇ. ನಂತರದಲ್ಲಿ ಅಷ್ಟೋತ್ತರ ಆಗಿದ ನಂತರ ಕಾಯನ್ನು ಒಡೆದು ಮಂಗಳಾರತಿ ಮಾಡಿ. ಮಂಗಳಾರತಿಯನ್ನು ಪಂಚಾರತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಪಂಚಾರತಿ ನಂತರದಲ್ಲಿ ಏಕಾರತಿ ಕೂಡ ಮಾಡ್ಬೋದು. ಒಟ್ಟಾರೆ ನಿಮಗೆ ಯಾವ ರೀತಿ ಖುಷಿ ಕೊಡ್ತಾರೋ ಆ ರೀತಿ ಪೂಜೆಯನ್ನು ಕೂಡ ಮುಕ್ತಾಯ ಮಾಡ್ಬೋದು. ಪೂಜೆಲಾಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಆ ಪೂಜೆಯನ್ನು ನೀವು ಮುಕ್ತಾಯ ಮಾಡಬಹುದು. ನಂತರದಲ್ಲಿ ನೀವು ರಾಯರ ಒಂದು ಮಠಕ್ಕೆ ಕೂಡ ಹೋಗ್ಕೊಂಡು 21 ಹೆಜ್ಜೆ ನಮಸ್ಕಾರವನ್ನು ಹಾಕ್ಕೊಂಡು ರಾಯರ ದರ್ಶನವನ್ನು ತೆಗೆದುಕೊಂಡು ಬರಬಹುದು. ಈ ರೀತಿ ನೀವು ಈ ವರ್ಧಂತಿಯನ್ನು ಕೂಡ ಆಚರಣೆ ಮಾಡಿ. ಮಂಗಳವಾರ ನಮಗೆ ಇರುವಂಥದ್ದು, ನಾಳೆನೇ ಇರುವಂಥದ್ದು, ಎಲ್ಲರೂ ಕೂಡ ಆಚರಣೆ ಮಾಡಿ. ರಾಯರ ಮಂತ್ರ ಅನ್ನೋದಾದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ರಾಯರ ಮೂಲ ಮಂತ್ರನ ಹೇಳ್ಕೋಬಹುದು. ಮತ್ತು ರಾಯರ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಂತಲೇ ಹೇಳ್ಕೋಬಹುದು. ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಸತತಮರತಾಯ ಚ ಭಜತಾಂ ಕಲ್ಪವೃಕ್ಷ ಮತಾಂ ಕಾಮಧೇನವಿ ಅಂತ ಕೂಡ ನೀವು ಹೇಳ್ಕೊಳ್ಳಿ, ಒಳ್ಳೆಯದು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಾಯರ ವರ್ಧಂತಿಯ ಪ್ರಯುಕ್ತ ಒಂದು ಸರಳವಾಗಿದೆ ಒಂದು ಪೂಜಾ ವಿಧಾನ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ರೆ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಗಳವಾರ ಈ ಪೂಜೆಯನ್ನು ಮಾಡಿರ್ತೀರಿ, ಬುಧವಾರ ನೀವು ವಿಸರ್ಜನೆ ಮಾಡಬೇಕು. ಥ್ಯಾಂಕ್ ಯು.